ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಫೈನಲಿ ನಮ್ಮ ಒಂದು ಲಾಂಗ್ ಡ್ರೈವ್ ಅನ್ನೋದು ಕನ್ಫರ್ಮ್ ಆಯಿತು. ಇಷ್ಟು ದಿನ ನಾನು ಬೈಕ್ ರೈಡ್ ಅಂತ ಹೇಳ್ತಾ ಇದ್ದೆ, ಬಟ್ ಇವತ್ತು ಡ್ರೈವ್ ಅಂತ ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ನಿಮಗೆ ಗೊತ್ತು, ಕಾಳನ್ನು ಕರ್ಕೊಂಡು ಒಂದು ಲಾಂಗ್ ಡ್ರೈವನ್ನ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ಮೊನ್ನೆ ವೀಡಿಯೋಗಳಲ್ಲೆಲ್ಲ ನೀವು ನೋಡಿದ್ದೀರಾ. ನಾನು ಆಟೋ ಟ್ರಿಸರ್ವ್ ಹತ್ರ PPF ಮಾಡಿಸಿದ್ದಾಗಿರ್ಬೋದು, K53 ಮೆನ್ಸ್ ಕ್ಲಬ್ಬಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಟ್ಟೆ ಕಲೆಕ್ಷನ್ ಎಲ್ಲ ತೊಗೊಬಂದಿದ್ದು ಮತ್ತು ಅವ್ರ ಅಂಗಡಿನ ತೋರಿಸಿದ್ದು ನೀವೆಲ್ಲನೂ ಕೂಡ ನೋಡಿದ್ದೀರಾ. ಅದಾದಮೇಲೆ ಏನಾಯಿತು ಅಂತಂದರೆ ಗಾಡಿದು ಎಕ್ಸ್ಟ್ರಾ ಒಂದು ಸ್ಟಿಕ್ಕರಿಂಗ್ನ ಮಾಡಬೇಕಿತ್ತು. ಆ ಸ್ಟಿಕ್ಕರಿಂಗ್ ಮಾಡೋಕ್ಕೆ ಅಂತ ನಾನು ಈಗ 3 ವರ್ಷದಿಂದನೂ ಹೋಗ್ತಾ ಇದ್ದೀನಲ್ಲ ಸ್ಟಿಕ್ಕರ್ ಶಾಪು, ಅಲ್ಲಿಗೆ ಹೋಗಿ ಕ್ಲೀನಾಗಿ ನೈಟು ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸ್ಕೊಂಬರ್ತೀನಿ. ಈ ಸ್ಪಿಟಿ ರೈಡ್ನ ಪ್ರಾಯೋಜಕರು ಅಮೃತ್ ನೋನಿ ಆರೋಗ್ಯದ ಭರವಸೆ ಮತ್ತು K53 ಮೆನ್ಸ್ ಕ್ಲಬ್ ದ ಫ್ಯಾಷನ್ ಎಕ್ಸ್ಪರ್ಟ್. ಏನಾದರೂ ಮಾಡಬೇಕು ಅಂತಂದರೆ ನಾನು ಸ್ಟಿಕ್ಕರ್ ಶಾಪಿಗೆ ಬರೋದು ಕಾಮನ್ನು. ಸೊ ಈ ಸಲ ಗಾಡಿ ಸ್ಟಿಕ್ಕರ್ ಏನು ಮಾಡಿಸಿಲ್ಲ, ಬಟ್ ಇವ್ರು ಸ್ಟಿಕ್ಕರ್ನ ತಕ್ಕೊಟ್ಟಿದ್ದಾರೆ, ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನಾನು ಬೇರೆ ಕಡೆ ಅಂಟಿಸ್ಕೋಬೇಕು, ಯಾಕಂದ್ರೆ ಇವರು ಕಾರ್ದು ಮಾಡಲ್ಲ. ಹಾಗಾಗಿ 7 ಗಂಟೆ ನೋಡಿ, ಎಲ್ಲ ನಮ್ಮದು ಕೊನೆ ಟೈಮ್ ಪ್ರಿಪ್ರೇಷನ್ ಅಲ್ಲ, ಇದು ಮೊದಲೇ ಮಾಡಿದ್ವಿ. ಸೊ ಬಟ್ ಇವಾಗ ನಮಗೆ ಸಿಗ್ತಾ ಇದೆ ನೋಡಿ, ಹೊಸದಾಗಿ ಸ್ಟಿಕ್ಕರ್ ಮಾಡಿಸಿದ್ದೀನಿ. ಎಮ್ಮೆ ಕನ್ನಡಿಗ ಕಿತ್ತಡಿ ಕಿರಣ್ ಕಾರಲ್ಲಿ ಇವಾಗ, ಆದರೆ ಡಿಫ್ರೆಂಟು ಒಂಥರ. ಸೊ ಇದೊಂದು ಮಾಡಿಸಿದ್ದೀವಿ, ಮತ್ತು ಸತೀಶ್ ಹಿರೇಗೌಡ್ರದ್ದು ಮಾಡಿಸಿದ್ದೀವಿ. ಎಲ್ಲ ಕಾರ್ಟೂನ್ ಬೇಸ್ಡ್ ಮಾಡಿಸಿರೋದು ಈ ಸಲ. ಚೆನ್ನಾಗಿದೆಯಾ ಬ್ರೋ? ಐಡಿಯಾ ಚೆನ್ನಾಗಿದೆಯಲ್ಲ ಇದರಲ್ಲಿ. ಸೊ ಈ ಥರ ಪುಟಾಣಿಗೆ ಮಾಡಿಸಿದ್ದೀವಿ. ನೋಡೋಣ, ಇವ್ರಿಗೊಂದು ಕ್ಯಾಮ್ರಾ ಕೊಡಬೇಕಿತ್ತು ಆ್ಯಕ್ಚುಲಿ, ಇಲ್ಲಿ ಏನಾದರೂ ಲಾಗು ಅಲ್ವಾ? ಇರಲಿ ಬಿಡಿ, ತೊಂದರೆ ಇಲ್ಲ. ಸೊ ಇನ್ನು ನಮ್ಮ ಸ್ಪಾನ್ಸರರ್ಸ್ಗಳನ್ನ ಒಂದಷ್ಟು ಇದನ್ನು ಹಾಕಂತ ಇದ್ದೀವಿ. ನಾನು 30 ಸ್ಟಿಕ್ಕರ್ ಹಾಕ್ಸ್ತಾ ಇರೋದು. ಸೊ ಈ ಸ್ಟಿಕ್ಕರ್ ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ ನೋಡಿ, ಒಂದು ಪ್ರಿಂಟೌಟ್ನ ತೆಗೆದ ಮೇಲೆ ಸೊ ಅದಕ್ಕೆ ಲ್ಯಾಮಿನೇಷನ್ ಆಗ್ತಾ ಇದ್ದಾರೆ. ಇದು ಗ್ಲೋರಿಯಾಗಿ ಕಾಣಿಸ್ಲಿ ಮತ್ತು ಶೈನ್ ಹೊಡಿಲಿ ಮತ್ತು ವಾಟರ್ ಪ್ರೂಫ್ ಆಗಿರಲಿ ಅನ್ನೋದಕ್ಕೋಸ್ಕರ. ಏನು ಸತೀಶ್ ಬ್ರೋ, ಇದು ಆಗ್ತಿರೋ ಉದ್ದೇಶ ಹಿಂಗೆ? ಇದು ಪ್ರಿಂಟ್ ಡ್ಯಾಮೇಜ್ ಆಗಬಾರ್ದು, ಪ್ರೆಷರ್ ವಾಶಲ್ಲಿ ಏನೂ ಆಗಬಾರ್ದು, ಮತ್ತು ಕಿತ್ತಾಕಾಗಬಾರ್ದು ಅಂತ ಲ್ಯಾಮಿನೇಷನ್, ಸ್ಕಿನ್ ಔಟ್ ಎಲ್ಲ ಏನೂ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ಲ್ಯಾಮಿನೇಷನ್ನ ಮಾಡಿ ಹಾಕ್ತಾಯಿದ್ದೀವಿ. ಇದನ್ನು ಎಡಿಟ್ ಮಾಡಿಕೊಟ್ಟಂಥ ನಮ್ಮ ಬ್ರೋಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವರಿಬ್ಬರದು ಕೂಡ ನಾನು ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ. ಇದನ್ನು ಯಾರು ಡಿಸೈನ್ ಮಾಡಿದ್ರು ಅಂತ ಲೋಗನ ನೀವು ಏನಾದ್ರು ಮಾಡಿಸ್ಕೋಬೇಕು ಅಂತಂದರೆ ಅವ್ರ ಹತ್ರ ಮಾಡಿಸ್ಕೋಬೋದು. ನಿಮ್ಮ ಇಲ್ಲಿಯ ಸ್ಟಿಕ್ಕರ್ ಶಾಪ್ ಸಂಬಂಧ 3-4 ವರ್ಷ ಆಗಿದೆ ಇವಾಗ. ಮೋಟೋ ಬ್ಲಾಗ್ ಜರ್ನಿ ಎಕ್ಸ್ಪಲ್ಸಿಂದ ಶುರು ಆಗಿದ್ದು. ಸೊ ರೆಡಿ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಅಲಾಟ್, ಡನ್. ಸೊ ನೋಡಿದ್ರಲ್ಲ, ಇದಿಷ್ಟು ಕಷ್ಟಪಟ್ಕೊಂಡು ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿ ಕಾಳನ್ನು ಒಂದು ರಗಡಕ್ಕೆ ತಂದುಬಿಟ್ಟಿದ್ದೀನಿ. ಸೊ ಈಗೇನಪ್ಪ ಪ್ಲಾನು ಅಂತಂದರೆ, ನಾನೀಗ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಿಂದ ನಾನು ನಿಮ್ಗೆ ರೈಡ್ ಶುರು ಹಾಕಿದ ಮುಂಚೆನೇ ಹೇಳಿದ್ದೆ ನನ್ನ ಜೊತೆ ಒಬ್ಬರು ಬರ್ತಾಯಿದ್ದಾರೆ ಅಂತ. ಅವ್ರು ಇನ್ಯಾರೂ ಅಲ್ಲ, ಹಾಸನ್ ಅಂತ ಹೇಳಿದ ತಕ್ಷಣ ನಮ್ಮ ಸತೀಶ್ ಹಿರೇಗೌಡರು. ತುಂಬ ಜನ ನಮ್ಮ KKF ಕೇಳ್ತಾ ಇದ್ದಿದ್ದು, ಸತೀಶ್ ಹಿರೇಗೌಡರು ನೀವು ಯಾಕೊಂದು ದೊಡ್ಡದಾಗಿ ಒಂದು ಏನಾದರೂ ಮಾಡ್ತಾಯಿಲ್ಲ ಅಥವಾ ಒಂದು ರೈಡೋ ಡ್ರೈವೋ ಮಾಡ್ತಾಯಿಲ್ಲ ಅಂತ. ಅದಕ್ಕೆ ಇವಾಗ ನನಗೆ ಟೈಮ್ ಬಂತು. ಸೊ ಹಂಗಾಗಿ ಸತೀಶ್ ಅಣ್ಣನ ಕರ್ಕೊಂಡು ಅಲ್ಲಿಂದ ಡ್ರೈವ್ನ ಶುರು ಮಾಡೋಕ್ಕೆ ನಾನು ಹೋಗ್ತಾ ಇರೋದು ಹಾಸನಿಗೆ. ಅದಕ್ಕಿಂತ ಮುಂಚೆ ನಾನು ಏನೇನು ಪ್ರಿಪೇರ್ನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸ್ಟಾಪ್ ಮಾಡಿ. ಸೊ ಈಗ ನಮ್ಮ ಜೊತೆ ಇಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ, ಒಂದು 2 ನಿಮಿಷ ಸ್ಟಾಪ್ ಮಾಡ್ತೀನಿ. ಆಲ್ರೆಡಿ ಡ್ರೋನ್ ತೆಗ್ದಿದ್ಯಾ ನಂದು? ಹೌದಾ, ಥ್ಯಾಂಕ್ ಯು. ನಮ್ಮ ವಿನಿ ಪಾಪ ಎಲ್ಲಿ ಬಂದರೂ ಈ ಒಂದು ಕರ್ತವ್ಯ ನಾವು ಹತ್ರ ಮರೆಯಲ್ಲ. ಡ್ರೋನ್ ಓಕೆ, ಏನಾರು ಹೀಟ್ ಆಗುತ್ತೆ ಆ ಥರನಾ? ನೋಡು ಆ್ಯಕ್ಚುಲಿ ವಿನಿ ಈ ಡ್ರೋನ್ನ ರೆಡಿ ಮಾಡ್ಕೊಡೋಕ್ಕೆ ಅರ್ಜೆಂಟಿಗೆ ಹೆಲ್ಪ್ ಮಾಡ್ದ. ಮತ್ತು ನಮ್ಮ ಪಯ್ಯನೂ ಪಾಪ, ಆ್ಯಕ್ಚುಲಿ ಪಯ್ಯ ನಾನು ಹೋಗಂಗೆ ಪ್ಲ್ಯಾನ್ ಇತ್ತು, ಬಟ್ ಆದರೆ ಅಜಿತ್ ಆಗಲಿಲ್ಲ. ರೀಸನ್ ಏನು ಅಂತಂದರೆ ಅಜಿತ್ಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ, ಬಿಟ್ಟು ಬರೋಕ್ಕಾಗಲ್ಲ. ಮತ್ತು ಅಜಿತ್ ಏನು ಸಮಾಚಾರ? ಅದೇ ವೀಡಿಯೋಸ್ ಅಂತ ನೋಡ್ತೀನಿ ಪಕ್ಕ, ಅದು ಬೇಗ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸ ಆಗೋ ತಕ್ಷಣ ಒಂದು ಇಂಟರ್ನ್ಯಾಷನಲ್ ಏನಾದರೂ ಕೆಲಸ ಇದೆ ಅಲ್ಲ. ಸೊ ಸದ್ಯಕ್ಕೆ ಈ ರೈಡು ಕಷ್ಟ ಆಗುತ್ತೆ, ಒಂದು 30 ಡೇಸ್ ಅನ್ನೋದು ಕಷ್ಟ ನನಗೆ ಸದ್ಯಕ್ಕೆ ಇರೋ ಪ್ರಾಜೆಕ್ಟ್ಸ್ಗೆ. ಎಲ್ಲ ಬಂದು ಆರಾಮಾಗೆ ಒಂದು ಇಂಟರ್ನ್ಯಾಷನಲ್ ರೈಡ್ ಏನಾದ್ರು ನಾವು ಪ್ಲ್ಯಾನ್ ಮಾಡಿ ಒಂದು ಟ್ರಿಪ್ ಹೊಡ್ಕೊಂಡು ಶಾರ್ಟಾಗಿ ಸ್ವೀಟಾಗಿ ಬರ್ತೀವಿ ಪಕ್ಕ ಅಲ್ಲ. ನಾನು ನೀನು ಆ್ಯಕ್ಚುಲಿ ನಾವೊಂದು ಬೈಕ್ ರೈಡ್ ಮಾಡಿದ್ವಿ ಬಿಟ್ರೆ ನಾವು ಇನ್ನೆಲ್ಲೂ ಹೋಗೇ ಇಲ್ಲ ಅಲ್ವಾ. ಸಂಸೆ ಹೋಗಿದ್ದು ಒಂದೇ ಲಾಸ್ಟ್ ಇಯರ್, ಅದಾದ್ಮೇಲೆ ನಾವು ಎಲ್ಲೂ ಹೋಗಿಲ್ಲ. ಸೊ ಹಂಗಾಗಿ ಎಲ್ಲ ಒಂದು ಬ್ಯಾಚಲ್ಲಿ ಹೋಗೋಣ, ನೆಕ್ಸ್ಟ್ ಒನ್ ಶಾರ್ಟಲ್ಲಿ ಇದನ್ನು ಮುಗಿಸ್ಕೊಂಬಂದೆ. ಈ ಸ್ಪಿಟಿ ರೈಡ್ಗೆ ಈಗ ನಾನು ತಯಾರಿ ಮಾಡ್ಕೊಂಡಿರೋದೇನು ಅಂತಂದರೆ, ನಮ್ಮ K53 ಮೆನ್ಸ್ ಕ್ಲಬ್ ಅವ್ರದ್ದು ಫುಲ್ ಎಲ್ಲ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಡ್ರೋನ್ ತಗೊಂಡಿದ್ದೀನಿ, ಮತ್ತು ಇದೊಂದು ಬ್ಯಾಗ್ ತಗೊಂಡಿದ್ದೀನಿ, ಮತ್ತು ನನ್ನ ಲ್ಯಾಪ್ಟಾಪ್ ತಗೊಂಡಿದ್ದೀನಿ. ಅಲ್ಲೇ ಎಡಿಟ್ ಮಾಡಿ ಡೈಲಿ ಬ್ಲಾಗ್ಸ್ನ ಹಾಕೋಕ್ಕಂತೂ ಟ್ರೈ ಮಾಡ್ತೀನಿ. ಇನ್ನು ಅದು ಬಿಟ್ಟರೆ ಒಂದಷ್ಟು ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ. ಇಷ್ಟು ನನ್ನ ಒಂದು
ರೈಡ್ನ ಪ್ರಿಪ್ರೇಷನ್ ಆಗಿರುತ್ತೆ. ಈಗ 15 ಡೇಸ್ ಬ್ಯಾಕು ಹೋಗ್ಬಂದ್ವಿ, ಚೆನ್ನಾಗಿತ್ತು. ಇವಾಗ ಆ್ಯಕ್ಚುಲಿ ವಿಂಟರ್ ಸ್ಪಿಟಿ ಮಾಡೋಕ್ಕೆ ಒಳ್ಳೆ ಮಜಾ ಇರುತ್ತೆ, ಸ್ನೋ ಎಲ್ಲ ಇರುತ್ತೆ, ಫುಲ್ ಅಡ್ವೆಂಚರು. ಸೊ ಯಾರೆಲ್ಲ ಅಡ್ವೆಂಚರ್ ಲವ್ ಮಾಡ್ತಾರೆ ಆರಾಮಾಗಿ ಮಾಡ್ಕೊಂಬರ್ಬೋದು. ಈಗ ಹೋಗ್ತಿರೋದು ನೀವು 4x4 ಸೊ ಎಂಜಾಯ್ ಮಾಡ್ಕೊಂಬನ್ನಿ. ಆಲ್ ದ ಬೆಸ್ಟ್. ಆ್ಯಕ್ಚುಲಿ ಇದೊಂದು ಐಫೋನ್ ಇರೋದೇ ಬೇಜಾನು, ಏನು ತೊಂದರೆ ಇಲ್ವಾ? ಆರಾಮ್ ತಾನೆ, ಪೀಸ್ಫುಲ್ ತಾನೆ? ಸರಿ, ಹಂಗಾರೆ ಓಟ್ಬಿಡ್ತೀನಿ ಇವಾಗ. ನೋಡಿ ಪಾಪ ನನ್ನ ರೈಡ್ಗೋಸ್ಕರ ಎಲ್ಲನೂ ಹಿಡ್ಕೊಂಡು ಹೋಯ್ತಾವ್ರೆ. ಕಾಳ ನೋಡಿ ಆಲ್ರೆಡಿ ಸ್ಟಿಕ್ಕರಿಂಗ್ ಎಲ್ಲ ಆಗಿ ರೆಡಿಯಾಗಿ ನಿಂತಿದೆ. ನಾಳೆ ಆ ಸ್ಟಿಕ್ಕರಿಂಗು ಅವೆಲ್ಲ ಒಂದು ವಾಕ್ ಅರೌಂಡ್ ಮಾಡಿ ತೋರಿಸ್ತೀನಿ ನಿಮಗೆ. ಅದೇ ಒಂದು ಟೈಮಲ್ಲಿ ಚಿಕ್ಕಮಗಳೂರು ಸಕಲೇಶ್ಪುರಕ್ಕೆ ಹೋಗಬೇಕು ಅಂತಂದರೆ ಎಷ್ಟೆಷ್ಟೋ ಪ್ಲ್ಯಾನ್ ಮಾಡಿ ಏನೇನೋ ಮಾಡ್ತಿದ್ವಿ. ಈಗ ಸ್ಟೇಟ್ ಟು ಸ್ಟೇಟು ಹಿಂಗೆ ಅಂದ್ಕೊಂಡಷ್ಟರಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಲ್ಲ ದೇವ್ರ ಕೃಪೆ ಅಷ್ಟೇ, ಇನ್ನೇನಿಲ್ಲ. ವೆಹಿಕಲ್ ತೊಂದರೆ ಇಲ್ಲದೆ ಇತ್ತು ಅಂದರೆ ಆಲ್ಮೋಸ್ಟ್ ಚಿಲ್ಲಾದಂಗೆ ಮುಗಿಸ್ಕೊಳ್ಬೋದು. ಈ ಕಡೆ ಡೋರು ಇಲ್ಲಿಂದ ಓಪನ್ ಆಗುತ್ತೆ. ಎಸ್, ಸೊ ಸ್ಟಿಕ್ಕರಿಂಗ್ ಈ ಥರ ಇದೆ, ಸಿಂಪಲ್ ಆಗಿದೆ. ಆಮೇಲೆ ತೋರಿಸ್ತೀನಿ ನಿಮಗೆ. ಅಜಿತ್, ಎಷ್ಟು ದಿನ ಆಗಿತ್ತು ಈ ಗಾಡಿನ ನೋಡಿ? ನಾವು ರೈಡ್ಗೆ ಹೋದ್ವಲ್ಲ, ಅದೇ ಲಾಸ್ಟು ನೋಡಿದ್ದು ಅಲ್ಲ. ಇಲ್ಲ, ಅದಾದಮೇಲೆ ನಾನು ಒಂದ್ಸಲ ಮೈಸೂರಿಗೆ ತಗೊಂಡೋಗಿದ್ನಲ್ಲ. ಸೊ ಅಜಿತ್ತು ತನ್ನ ಗಾಡಿಯನ್ನು ತಗೊಂಡು ನನ್ನನ್ನು ನೋಡಲು ಬಂದು ಈಗ ದಾರಿ ಕಳಿಸ್ತಾ ಇದ್ದೀರಾ. ಅಂತೂ ಇಂತೂ ಸಕ್ಸಸ್ಫುಲ್ಲಾಗಿ ನೆಲಮಂಗಲ ಬಂದೆ. ಮೊದಲಿಗಿಂತ ಪರವಾಗಿಲ್ಲ, ಇವಾಗ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಂತೂ ಗಾಡಿ ಓಡಿಸ್ತಾ ಇದ್ದೀನಿ. ನಾಟ್ ಬ್ಯಾಡ್. ಏನು ಟ್ರಾಫಿಕ್ಕು ಗುರಿಲಿ, ಆಪೋಸಿಟಲ್ಲೇ ನುಗ್ತಾ ಬಿದ್ದವ್ರೆ ಎಲ್ಲ ನೋಡಿ. ಆ ಕಡೆಯಿಂದ ಸಕಲೇಶ್ಪುರ ಚಿಕ್ಕಮಂಗ್ಳೂರಿಂದ ಬರ್ತಾ ಇರೋ ಕಾರ್ಗಳು ಸಿಕ್ಕಾಬಟ್ಟೆ ಟ್ರಾಫಿಕ್ ಇದೆ ಆ ಸೈಡಿಂದ. ಹಾಸನಕ್ಕಿನ್ನ 156 ಕಿಲೋಮೀಟ್ರ್ ಐತೆ. ಮೇ ಬಿ ಹಾಸನ ಸೈಡ್ ಹೋಯ್ತಾ ಇರೋದು ನಾನು ಇದೇ ಫಸ್ಟು ಕಾರಲ್ಲಿ, ಅದು ನನ್ನ ಕಾಳನ ಜೊತೆ. 3 ಗಂಟೆಗಳ ನಂತರ ಹಾಸನಕ್ಕೆ ಬಂದು ರೀಚ್ ಆಗಿದ್ದೀನಿ. ಸತೀಶಣ್ಣ ಎಲ್ಲಿದ್ದಾರೆ? ಸತೀಶಣ್ಣ ಹೆಂಗೈತೆ? ಸಖತ್ತಾಗೈತೆ ಕಿರಣ್, ನೀವೆಲ್ಲ ಸಖತ್ತ ರೆಡ್ ಇದ್ ಮಾಡ್ಸ್ಬಿಟ್ಟಿದ್ದೀರಾ ಬಾರ್ಡ್ರು, ಸಖತ್ತಾಗಿದೆ. ಅಂತೂ ಇಂತೂ ಅಲ್ಲ ಇನ್ನೇನ್ ಮಾಡ್ಸಿದೀರಾ ಅಣ್ಣ, ಈಗ ಸದ್ಯಕ್ಕೆ ಅಷ್ಟೇ ಸ್ಟಿಕ್ಕರಿಂಗ್ ಕೆಲಸ ಅಷ್ಟೇ ಬಿಟ್ರೆ ಅಂತ ದೊಡ್ಡದಾಗಿ ಏನು ಮಾಡಿಸಿಲ್ಲ. ಸತೀಶ್ ಅಣ್ಣ ಫುಲ್ ಖುಷಿ ಆಗ್ಬಿಟ್ಟವ್ರೆ. ಸತೀಶ್ ಅಣ್ಣ ಫಸ್ಟ್ ಟೈಮು ದೊಡ್ಡ ಲಾಂಗ್ ರೈಡ್ಗೆ ಹೋಯ್ತಾ ಇರೋದು. ಸೊ ಕಾಳ ಬಂದು ಇವಾಗ ಸತೀಶ್ ಅಣ್ಣ ಅವ್ರ ಮನೆ ಮುಂದ್ಗಡೆ ಹಾಸನಲ್ಲಿ ನಿಂತಾಯಿತು. ಸೊ 3 ಅವರ್ ತಗೊಂಡೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸತೀಶ್ ಅಣ್ಣನಿಗೆ ಆ್ಯಕ್ಚುಲಿ ಸ್ಟಿಕ್ಕರಿಂಗ್ ವರ್ಕ್ ಭಾರಿ ಇಷ್ಟ ಆಗ್ಬಿಟ್ಟೈತೆ. ಸಿಂಪಲ್ ಆಗಿ ಅಣ್ಣ PPF ಮಾಡಿಸಿದ್ದೀನಿ ಆ್ಯಕ್ಚುಲಿ. PPF ಮಾಡಿಸಿ ಅದರ ಮೇಲೆ ಇದು ಮಾಡಿಸ್ದೆ. ಫುಲ್ ಬಾಡಿ ಮಾಡಿಸಿದ್ದೀನಿ. ಮೇಲ್ಗಡೆ ಒಂದಿಲ್ಲ, ಟಾಪ್ಗೇನು ಅವಶ್ಯಕತೆ ಇಲ್ವಲ್ಲ, ಅದು ಬಿಟ್ಟು ಮಿಕ್ಕಿದ್ದಕ್ಕೆ ಎಲ್ಲದಕ್ಕೂ ಮಾಡಿಸಿ ಸನ್ ಫಿಲಮ್ಸ್ ಹಾಕ್ಸಿದ್ದೀನಿ. ಯಾಕೆ ಸುಮ್ಮನೆ ರಿಸ್ಕ್ ಯಾಕೆ, ಅಲ್ಲೇನಾದ್ರು ಹೋಗೋ ಜಾಗದಲ್ಲಿ ಚೆನ್ನಾಗಿರ್ಲಿ. ಒಂದು ವರ್ಷ ನಮ್ಗೆ ಹಂಗೆ ಗುಜ್ಲಿ ಆಗ್ತಾ ಇರುತ್ತೆ, ಅಯ್ಯೋ ಏನಾದ್ರು ಸ್ಕ್ರಾಚ್ ಆಗ್ಬಿಟ್ರೆ ಏನಂತ. ಆದ್ಮೇಲೆ ಏನು ಅನ್ಸೋದೇ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಕಲರ್ ಅಲ್ಲೋಣ, ಮೇಂಟೆನೆನ್ಸು ಜಾಸ್ತಿ. ಅದು ಏನಾಗ್ಬಿಟ್ಟೈತೆ, ಊರಲ್ಲಿ ಆಫ್ ರೋಡ್ ಎಲ್ಲ ಹೊಡೆದ್ನಲ್ಲ, ಬೇಲಿ ಎಲ್ಲ ತರಸ್ಬಿಟ್ಟು ಮೈ ನ್ಯೂಡ್ ಸ್ಕ್ರಾಚ್ಗಳಾಗ್ಬಿಟ್ಟೈತೆ. ಅಲ್ಲೋಗಿ ಬಫಿಂಗ್ ಮಾಡಿದ್ಮೇಲೆ ಹೇಳ್ತಾನೆ, ನೋಡಿ ಎಷ್ಟು ಸ್ಕ್ರಾಚ್ ಮಾಡ್ಕೊಂಡ್ ಬಂದಿದ್ದೀರಾ, ಮೊದಲೇ ತರದಲ್ವಾ ಅಂತ. ಹೌದಾ? ಒಂದು ವರ್ಷ ಆದ್ಮೇಲೆ ನೀವು ಸೆಟ್ ಆಗ್ಬಿಡ್ತೀರಾ ಇದಕ್ಕೆ. ಸೊ ಇನ್ನು ಪ್ಲಾನ್ ಏನು ಎತ್ತ ಅನ್ನೋದನ್ನ ಒಳಗೋಗಿ ಮಾತಾಡೋಣ. ಅಂತೂ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಅಣ್ಣ, ನಾನು ನಿಮಗೆ ಪರ್ಸ್ನಲಾಗಿ ಕೇಳಬೇಕು ಇವಾಗ, ನಿಮಗೆ ಎಕ್ಸೈಟ್ಮೆಂಟ್ ಹೆಂಗಿದೆ ಅಣ್ಣ? ಅದನ್ನ ಹೇಳಕ್ಕಾಗ್ತಾ ಇಲ್ಲ. ಇನ್ನೊಂದು ನನ್ನ ಲೈಫಲ್ಲಿ ಇದೇ ಲಾಂಗ್ ಜರ್ನಿ ನಾನು ಹೋಗ್ತಾ ಇರೋದು ಕಾರಲ್ಲಿ, ಅದು. ಆಮೇಲೆ ಅದರಲ್ಲೂ ನಾನು ಫಸ್ಟ್ ನನಗೆ ಬಹಳ ಪ್ರಿಯವಾದಂಥವ್ರು ನೀವು. ಯಾವ ಕಿತ್ತಡಿ ನಡಿಗೆಲ್ಬೋದು. ನನ್ನ ಹತ್ರ ಜಾಸ್ತಿ ಸ್ನೇಹಿತರು ಅಂತ ಆಗಲ್ಲ ನನಗೆ, ಆದ್ರೆ ಪರ್ಮನೆಂಟ್ ಆಗಿರ್ತಾರೆ ನನ್ನ ಜೊತೆ. ಆ ಥರ ನೀವು ಕಿತ್ತಡಿ ನಡಿಗೆಯಲ್ಲಿ ನಾವು ಮೀಟ್ ಆದ್ವಿ. ಆದರೆ ರೈಡ್ ಹೋಗೋಣ ಅಂತ ಡಿಸೈಡ್ ಮಾಡ್ತಾನೆ ಇದ್ವಿ. ಇವತ್ತು ಆ ಜರ್ನಿ ಕೂಡ ಬಂತು. ನೀವು ಸಡನ್ ಆಗಿ ಸ್ಪಿಟಿಗೆ ಹೋಗ್ತೀವಿ, ನನಗೆ ಆಸೆ ಇತ್ತು ಆಕ್ಚುಲಿ ನಿಮ್ ಜೊತೆ ಬರ್ಬೇಕು ಅಂತ. ನಾನು ಕೇಳಿರ್ಲಿಲ್ಲ ಅಷ್ಟೇ, ಆದ್ರೆ ನಿಮ್ ಬಾಯಿಂದನೇ ಬಂತು ನೋಡಿ, ಅದು ಫುಲ್ ಖುಷಿ ಆಯ್ತು. ಆಮೇಲೆ ಇವತ್ತು ಹೊರಟು ಇವೆಲ್ಲ ಪ್ರಿಪ್ರೇಷನ್ ನೋಡ್ತಿದ್ದಾಗ ಲೈಫಲ್ಲಿ ನಾನೊಂದು ಅದೇ ಹೇಳ್ತೀನಿ ಯಾವಾಗಲೂ, ಒಂದು ನಮ್ಮ ಜೀವನ ಅನ್ನೋದು ಒಂದು ನೋಡಿ, ಒಂದು ನಮ್ದು ಅನ್ನೋದು ಒಂದು ಸಮಯ ಅನ್ನೋದು ಅಷ್ಟೇ ಮಾತ್ರ ನಮ್ದು. ಆ ಸಮಯನ ನಾವು ಹೆಂಗ್ ಬಳಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ನಮ್ಮ ಜೀವನದಲ್ಲಿ ನಮ್ಮ ದೇಹ ಆಗಿರ್ಬೋದು, ನಮ್ಮ ಸಂಬಂಧಗಳಾಗಿರ್ಬೋದು, ಎಲ್ಲ ನಶಿಸಿ ಹೋಯ್ತವೆ.
ಆದರೆ ಈ ಸಮಯ ಅನ್ನೋದು ಮಾತ್ರ ನಮ್ಮ ಸ್ವಂತದಾಗಿರ್ತವೆ, ಇನ್ಯಾವುದು ನಮ್ಮ ಸ್ವಂತದಾಗಿರಲ್ಲ. ಈ ಸಮಯ ನಾವು ಹೆಂಗ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು, ಯಾರ ಜೊತೆನೂ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮ ಜೀವನದಲ್ಲಿ ಇನ್ಯಾರು ಮತ್ತೆ ಕಿತ್ತಡಿ ಕಿರಣ್ ಯಾವುದೋ ಟೈಮಲ್ಲಿ ಬರ್ತಾರೆ ಅಂತಲ್ಲ, ಈ ಟೈಮು ಈ ಸಮಯ ಇವೆಲ್ಲ ನಮ್ಮದು. ಈ ಟೈಮಲ್ಲಿ ಈ ಕ್ಷಣದಲ್ಲಿ ನಾವು ಕಿತ್ತಡಿ ಕಿರಣ್ ಜೊತೆ ಈ ಸಮಯನ ಕಳಿತಿದ್ವಿ, ಅದೊಂದು ಮೆಮೊರೇಬಲ್ ಥಿಂಗು. ವೆರಿ ಎಕ್ಸೈಟ್ ಆಗಿದ್ದೀನಿ ಹೋಗೋದು. ಥ್ಯಾಂಕ್ಸ್ ಅಣ್ಣ. ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಈಗ. ಹೋಗಕ್ಕಿಂತ ಮುಂಚೆ ಈಗ ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ನಾಳೆ 4 ಗಂಟೆಗೆ ಹೊರಡಬೇಕು. ಅದಕ್ಕಿಂತ ಮುಂಚೆ ಇನ್ನೂ ಏನೇನ್ ಪೆಂಡಿಂಗ್ ಇದೆಯೋ ಆ ವಿಡಿಯೋಸ್ ಗಳನ್ನೆಲ್ಲ ಎಡಿಟ್ ಮಾಡ್ಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಆಗಿ ರೆಡಿ ಆಗಿದೆ. ಇಲ್ಲಿಂದ ಬೆಳಗ್ಗೆ ಹೊರಡ್ತೀವಿ. ಹೊರಡಕ್ಕಿಂತ ಮುಂಚೆ ಬೆಳಗ್ಗೆ ಆಸನಾಮದಲ್ಲಿ ಒಂದ್ ಸಣ್ಣದ ಒಂದ್ ಪೂಜೆ ಮಾಡ್ಬಿಟ್ಟು ಆಸನಾಮ್ದಾಗ ಒಂದ್ ಕೈ ಮುಗಿದ್ಬಿಟ್ಟು ಅಮ್ಮ ತಾಯಿ ಏನು ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಕೇಳಿ ನಮ್ಮ ರೈಡ್ನ ಶುರು ಮಾಡೋಣ. ಇಷ್ಟ ಹೇಳ್ತಾ ಹಾಸನದಲ್ಲಿ ಸತೀಶ್ ಹಿರೇಗೌಡರ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಸ್.